ಅನ್ಯಾಯವಾಗಿ ಅನ್ಯಾಯವಾಗಿ ವಾಷಿಂಗ್ ಮಿಷಿನು ಟಿವಿ ಎಲ್ಲ ಹೊಂಟೋಯ್ತು ರೀ. ಅಯ್ಯೋ ಕಳ್ಳನ ಮಗ ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ರೀ. ಹೊಳಿ ಅಂದ್ರು ಕಳ್ರೇನ್ರಿ. ನನಗೇನೋ ಎಲ್ಲೋ ಪೊಲೀಸರು ಮಿಸ್ಟೇಕ್ ಮಾಡ್ಕೊಂಡು ನಮ್ಮ ಮನೆಯಿಂದ ಒತ್ಕೊಂಡೋದ್ರು ಅಂತ ಅನ್ನಿಸ್ತದ್ರಿ. ಹೊಳಿ ಅಂದ್ರೇನೋ ಭಾಳ ಒಳ್ಳೆಯವ್ರೆ ನೆನೆಯ, ಆದರೆ ಏನೋ ಮಿಸ್ಟೇಕ್ ಆಗೋಗಿರ್ಬೇಕು ರೀ. ಎಲ್ಲೋಗಿದ್ರಿ ನೀವಂತೂ ನಾನು ಒಬ್ಬಳೇ ನೆನೆಯ ನೆನ್ನೆ ಎತ್ಕೊಂಡೋಗಿದ್ದು ಇಲ್ಲಿ ಗಂಟೆ ಅಕ್ಕಪಕ್ಕದ ಮನೆಯರೆಲ್ಲನೂ ಹೆಂಗೋ ಮಾತಾಡ್ತಾರೆ ನಮ್ಮ ಬಗ್ಗೆ. ಆದ್ರೂ ಸಹಿಸ್ಕೊಂಡು ಸುಮ್ಕಿದ್ದೆ. ಲೇ ಮಹಾ, ಎಲ್ಲ ಆಳ್ ಬಿದ್ದೋಗಿದ್ದೆ ನೀನು. ಅಯ್ಯೋ ಹೇಳಿದ್ನಲ್ಲ ಅತ್ತೆ ಮನ್ ತಗೋಗ್ಬಿಟ್ಟು ಕಾಲೇಜ್ ತಗೋಸಿ ಕೆಲಸ ಆಯ್ತು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇದೇನೆ ಹಿಂಗಂತೀಯ? ಸುಮ್ಕೆ ಅದು ಹೆಂಗೆ ಬಂದ್ಬಿಟ್ಟು ಪೊಲೀಸರು ಎಲ್ಲ ಒತ್ಕೊಂಡು ಬಿಟ್ಟು ಹೋಯ್ತಾರೆ. ಅವ್ರಿಗೇನು ತಿಕ್ಲು ನಾನು ಹಿಡಿದ್ಬಿಟ್ಟೈತೇನೆ. ಏನೋ ಮಿಸ್ ಹೊಡಿತೈತಿ ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ಲ ಬಂದಿದ್ನಲ್ಲ ಅವ್ರ ಮನೆ ಅಡ್ರೆಸ್ಸು ಎಲ್ಲನೂ ತಿಳ್ಕೊಂಡಿದ್ದೆ ತಾನೆ, ನಿಂಗೆಲ್ಲ ಗೊತ್ತು ತಾನೆ. ನೀನೇ ಹೇಳ್ದೆ ನಮಗೆ ಗೊತ್ತಿರೋರು ಹುಡುಗನಿನೆಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ರೀ ಹುಡುಗ ಒಳ್ಳೆ ನಿನ್ಯ, ಅವನೇನು ಕೆಟ್ಟನಲ್ಲ. ಎಲ್ಲೋ ಹಂಗೋ ಹಿಂಗೋ ಮಿಸ್ಟೇಕ್ ಆಗೈತಿ ಅನ್ನಿಸ್ತದೆ. ಬೇರೆ ಯಾರೋ ಕಳ್ಳ ಕದ್ಕೊಂಡು ಹೋಗಿರ್ತಾನೆ, ಅದನ್ನೇ ಇದು ಮಾಡ್ಬಿಟ್ಟು ಒಳಿಯಂದ್ರ ಮೇಲೆ ಎತ್ತಾಕವ್ರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ. ಬುಡಿ ನೋಡೋಣ. ಒಳಿಯಂದ್ರು ಫೋನ್ ಆಗ್ತಾನೇ ಇದೀನಿ ರೀ. ಸುಚುಡಾಪು ಫೋನು ನಾನು ಮಾಡಿ 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 ಸಾಕಾಗಿ ಹೋಗ್ಬಿಡ್ತು ರೀ. ಬುಡಿ ಹೆದ್ರುಕೊಳ್ಳೋಂಥದ್ದು ಏನಿಲ್ಲ. ಒಳಿಯಂದ್ರು ಫೋನ್ ಆನಾದಾಗ ಒಳಿಯಂದ್ರೆ ನೀನೇ ಬಂದ್ಬಿಟ್ಟು ಹೇಳ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು. ಥೂ, ನಿಂಗೆ ಇಷ್ಟಾದ್ರೂ ಮಾನ ಮರ್ಯಾದೆ ಇಲ್ಲ ಕಣಮ್ಮ ನಿನ್ಗಂತೂ. ಅವ್ನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಆದರೆ ದುಡ್ಗೋಸ್ಕರ ಮಗಳನ್ನೇ ನೀನು ಮಾರಕಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ಯಾ ಅಲ್ವಾ? ಅವ್ನು ಕಳ್ಳಾದ್ರೂ ಪರವಾಗಿಲ್ಲ, ಮಳ್ಳಾದ್ರೂ ಸುಳ್ಳಾದ್ರೂ ಪರವಾಗಿಲ್ಲ ನಿನಗೆ. ಆದರೆ ನಿನಗೇನು ದುಡ್ಡೊಂದು ಬೇಕು, ದುಡ್ಡೊಂದು ಬರ್ಬೇಕು ನಿನಗೆ ಅಷ್ಟೇನೆ. ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿಗೋಸ್ಕರ ಮಗಳನ್ನೇ ಮಾರಕ್ಕೆ ರೆಡಿ ಆಗಿದ್ಯಲ್ಲ ನೀನು. ಎಂತ ಅಮ್ಮನಮ್ಮ. ಛೀ, ನನಗಂತೂ ತುಂಬ ಬೇಜಾರಾಗ್ತೈತೆ. ಮುಚ್ಚು ಮುಚ್ಚು. ನಾನು ನೀನಾಳೆ ಹೋಗ್ಲಿ ಅಂತ ಏನಾರ ಮಾಡ್ತೀನ? ಒಳಿ ಅಂದ್ರು ಭಾಳ ಒಳ್ಳೆಯವ್ರೆ ನೆನೆಯ. ನೀನು ಯಾಕೆ ಹಿಂಗೆ ತಿಕ್ಲಂಗಾಡಿಯೇ? ಮಗಳೇ, ನಿಮ್ಮಮ್ಮ ಏನು ಮಾಡಿದ್ರು ನಿನಗೆ ಒಳ್ಳೇದಕ್ಕೆ ಅಂತಾನೆ ನೀ ಮಾಡೋದು ಸರಿನಾ? ಈಗ ಸುಮ್ಕಿರು. ನಿಮ್ಮಮ್ಮ ನೀನು ನಾಳೆ ಹೋಗ್ಲಿ ಅಂತ ಏನು ಮಾಡಿಲ್ಲ. ಏನೋ ವಾಷಿಂಗ್ ಮಿಷಿನು ಟಿವಿ ಅಂತ ಇಷ್ಟಪಟ್ಲು ಅಷ್ಟೇನೆ ನೀಯ. ಅಪ್ಪ ನೀನು ಅಮ್ಮನ ಗ್ಯಾಂಗೆ ಸೇರ್ಕೊಬಿಟ್ಟ. ನೀನು ಬದಲಾಗಲ್ಲ ಬಿಡು. ಇಬ್ರಿಗೂ ದುಡ್ಡು ಅನ್ನೋದು ಹಿಡಿದ್ಬಿಟ್ಟೈತೆ. ಸರಿ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ರಿ, ನನಗೇನಂತೆ. ನೋಡಿ, ನನಗಂತೂ ಈಗ ಕಾಲೇಜ್ ಹತ್ರ ಇನ್ನೂ ಸ್ವಲ್ಪ ಕೆಲಸ ಐತೆ. ನಾನು ಹೋಗ್ತೀನಿ. ಅತ್ತೆ ಮನೆಗೆ ಹೋಗ್ಬಿಟ್ಟು ಹಂಗೇನೆ ಮಾವ ಬೆಂಗಳೂರಿಗೇನೋ ಹೋಯ್ತಾವ್ರೆ. ನಾನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬಿಟ್ಟು ಬರ್ತೀನಿ. ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು. ಇನ್ನೊಂದ್ಕಿತ ಅತ್ತೆ ಮಗ ಮಾವನ ಮಗ ಅಂತ ಏನಾರ ಓದೋ ಮುರಿದು ಬಿಡ್ತೀನಿ ಸೊಂಟ್ವಾ. ಆಹಾ, ಈ ಕಡೆಯಿಂದ ನೋಡಿದ್ರೆ ಸತ್ಯವಂತ ಸಾವಿತ್ರಿಗಳು. ಏನಪ್ಪ ನೀನೇನಪ್ಪ ಸುಳ್ಳು ಹೇಳ್ದಿರ ಶ್ರೀರಾಮಚಂದ್ರ? ನೋಡಕ್ ಮರ್ಯಾದಸ್ಥರು ಫ್ಯಾಮಿಲಿಗಳು ಕಂಡಂಗೆ ಕಾಣಿಸ್ತೀರಾ? ಕಳ್ತನ ಮಾಡ್ತೀರಾ? ಇದೇನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಕಳ್ತನ ಮಾಡ್ತೀವ ನಾವು? ನಾವ್ಯಾ ಕಳ್ತನ ಮಾಡೋಣ? ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಓ, ಬಾಳ ಮರ್ಯಾದಸ್ಥರು ಫ್ಯಾಮಿಲಿ ಸಹ ನಮ್ದಂತೂ. ಮುಚ್ಚಲ ಬಾಯ್ನ ಕಂಡಿದ್ದೀನಿ ನಿನ್ ಮರ್ಯಾದಸ್ಥರು ಫ್ಯಾಮಿಲಿ ಏನು ಅಂತ ಹೇಳ್ಬಿಟ್ಟು. ಮರ್ಯಾದಸ್ಥರು ಫ್ಯಾಮಿಲಿ ಏನ್ಲ? ಕಂಡರ್ ಮನೆ ವಾಷಿಂಗ್ ಮಿಷಿನ್ ಫ್ರಿಡ್ಜು ಟಿವಿ ಅಂತ ಎತ್ಕೊಂಡು ಹೋಗ್ಬಿಟ್ಟು ಮಜಾ ಉಡಾಯಿಸ್ತಾ ಇದ್ರಲ್ಲ ನೀವು ಗಂಡ ಹೆಂಡತಿ ಸೇರ್ಕೊಂಡು. ಏನು ಗೊತ್ತಾಗಲ್ಲ ಅಮಾಯಕರು ತರ ಅಂತ ಹೇಳ್ಬಿಟ್ಟು ಹಕ್ಕಪಕ್ಕದ ಮನೆಯವ್ರ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದೀರಾ ನೀವು. ಯಾಕಕ್ಕ ಪೊಲೀಸರು ಬಂದವ್ರೆ? ನಿನ್ ಕೆಲಸ ನೀನ್ ನೋಡ್ಕ. ಗಂಡ ಹೆಂಡತಿ ಇಬ್ರು ನಡೀರಿ ಪೊಲೀಸ್ ಸ್ಟೇಷನ್ಗೆ, ನಡೀರಿ ಸುಮ್ಮನೆ. ಅಯ್ಯೋ, ಇದೇನು ಕೊಂತ್ರಿ ಕೆಲಸ ಮಾಡಿದ್ರು ಗಂಡ ಹೆಂಡತಿ ಸೇರ್ಕೊಂಡು. ಇದು ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾವ್ರಲ್ಲ. ಏನೋ ಕೊಂತ್ರಿ ಕೆಲಸ, ಖತರ್ನಾಕ್ ಕೆಲಸ ಮಾಡೋರೆ ಅಂತ ಅನ್ನಿಸ್ತದೆ. ಒಳಗೆ ಸೇರ್ಕೊಂಡು ಏನು ಮಾಡಿರ್ಬೋದು? ಸರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ಮಹಾ ಅಂತ ಹೇಳಿದ್ರೆ ನೀನೇನಾ? ಹಾ ಸರ್, ಮಹಾ ಅಂದ್ರೆ ನಾನೇನೆ. ಏನಮ್ಮ ನೋಡಕ್ ಎಜುಕೇಟೆಡ್ ತರ ಕಾಣಿಸ್ತೀಯಾ? ಕಳ್ಳನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಯಲ್ಲ ನೀನು ಎಂತ ಹುಡುಗಿ, ದಡ್ಡ ಹುಡುಗಿನಮ್ಮ ನೀನಂತೂ. ಕಳ್ಳನ ಮದುವೆ ಮಾಡ್ಕೊಳಕ್ ನೀನು? ನಿಮ್ಮ ಅಪ್ಪ ಅಮ್ಮಂಗಂತೂ ಬುದ್ಧಿ ಇಲ್ಲ. ನಿನಗೂ ಏನಾದ್ರು ಸ್ವಲ್ಪನಾದ್ರು ಬುದ್ಧಿ ಐತಾ ಇಲ್ವಾ? ಸರ್, ನಾನು ಯಾವ ಕಳ್ಳನ ಮದುವೆ ಮಾಡ್ಕೊಂತ ಇದ್ದೀನಿ ಸರ್? ಇಲ್ಲ ಸರ್, ನನ್ಗದೇನು ಗೊತ್ತಿಲ್ಲ. ಸರ್, ಈಗ ಏನಕ್ಕೆ ಬಂದಿದ್ದೀರಾ, ಏನು ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಇಬ್ರು ಒಂದು ಕಳ್ಳನ ಜೊತೆ ಸೇರ್ಕೊಂಡು ಕಳ್ತನ ಮಾಡ್ತಾವ್ರ. ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡು ಫ್ರಿಡ್ಜು ವಾಷಿಂಗ್ ಮಿಷಿನು ಟಿವಿ ಅಂತ ಕದ್ಬಿಟ್ಟು ಮಾರ್ಬಿಟ್ಟು ಎಲ್ಲರೂ ದುಡ್ಡು ಮಾಡ್ಕೊಂತಾವ್ರೆ. ಅದಕ್ಕೇನೆ ಒದ್ದೆ ಎಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಇದೇನ್ಲ ಇದು? ಮತ್ ಮೊನ್ನೆ ನಮ್ಮ ಮನೆ ಕೋಳಿ ಕಳ್ತನ ಆಗಿರೋದು ಎಲ್ಲ ನೀನೇನಿ ಅನ್ನಿಸ್ತದ. ಕಳ್ತನ ಮಾಡಿರೋದು ಬಿತ್ರಿ. ನನಗೆ ಸಂದಾಗ ಗೊತ್ತಿ ಹೇಳು ನೀನೇನಿ ಅಂತ ಹೇಳ್ಬಿಟ್ಟು. ಹಬ್ಬ ನಮ್ಮನೆ ಪಕ್ಕನೇನಿಯಾ ಅಕ್ಕಪಕ್ಕನೇನಿಯಾ ಕಳ್ಳರುಗಳು ಮನೆಗಳವೆ ಅಂದ್ರೆ ನಂಬಕ್ಕೆ ಆಗಕ್ಕಿಲ್ಲ. ಇಂಥವ್ರು ನಮ್ಮ ಊರಾಗೇನೇ ಇರಬಾರ್ದು, ಬಹಿಷ್ಕಾರ ಹಾಕ್ಬೇಕು ನಮ್ಮೂರಿಂದ ಬೇರೆ ಊರಿಗೆ. ನಿಮ್ಮನ್ನಂತೂ ಪಂಚಾಯತಿ ಕಲಾಕ್ಬಿಟ್ಟು ಈ ಊರಾಗ ಇರ್ಸಕ್ ಬಿಟ್ಬಿಡ್ತೀನಿ ಅಂತ ಅನ್ಕಂಡ ಹೇಳ್ತೀನಿ. ಊರಾಗ ಆಗ್ತಿರ ಕಳ್ತನ ಎಲ್ಲನೂ ನೀವೇ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ ಪಟಲಪ್ಪಂಗೆ ಹೇಳ್ತೀನಿ ಎಲ್ಲನೂ. ಇವ್ರನ್ನ ಮಾತ್ರ ಬಿಡಬೇಡಿ. ನಮ್ಮ ಊರಾಗ ಅದೆಷ್ಟು ಕೋಳಿಗಳು ಹೋಗವು. ಹಂಗೇನಿಯ ಮನೆ ದೇವಸ್ಥಾನದ ಉಂಡಿ ಕಳ್ತನ ಆಯ್ತಲ್ಲ, ದೇವಸ್ಥಾನದ ಉಂಡಿ ಕಳ್ತನ ಮಾಡಿದ್ದು ಈ ಬಡ್ಡಿ ಐತ್ರಿ ಅಂತ ಅನ್ನಿಸ್ತದೆ ಇವ್ರನ್ನ ಮಾತ್ರ ಸುಮ್ಕೆ ಬಿಡಬೇಡಿ ಇವ್ರನ್ನ. ಸರಿ ಇಲ್ಲ ಇವ್ರಂತೂ ಯಪ್ಪ ಈಗಲೇ ನಿಮಗೆ ಸರಿಯಾಗಿ ಸಾಕ್ಷಿ ಮಾಡಿಸ್ತೀನಿ, ನೋಡ್ತಾ ಇರು. ಪೊಲೀಸ್ ಸ್ಟೇಷನಿಂದ ಬಂದ್ರು ಮನೆ ಯಾಕೆ ಬರ್ಬಾರ್ದು ಹಂಗೆ ಮಾಡಿಸ್ತೀನಿ. ಲೇ ನಿಂತ್ಕಳೆ. ಅಯ್ಯೋ ನೀವನ ಹೇಳಿ ನಾನೇನು ಕಳ್ತನ ಮಾಡಿಲ್ಲ ಅಂತ. ಅವಳು ಹೋಗ್ಬಿಟ್ಟು ಪಟೇಲಪ್ಪಂಗೆ ಹೇಳಿದ್ರೆ ನಮ್ಮನ್ನ ಊರ್ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ ಆಮೇಕಿಂದ ನಾವು ಎಲ್ಲಿ ಉಳ್ಕೊಳ್ಳೋಣ ಹೇಳಿ ಲೇ ಹೇಳ್ಬೇಡ್ವೆ ಪಟೇಲಪ್ಪಂಗೆ ನಡೆದಿರೋದು ಏನು ಅಂತ ನಿಂಗೆ ಹೇಳ್ತೀನಿ. ಲೇ
ಸಾಕು, ಕಳ್ರಲ್ಲ ನಮ್ಮ ಊರಾಗ ಇರಿಸ್ಕೊಳಂಗಿಲ್ಲ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಮ್ಮ ಅಪ್ಪ ಮಾತ್ರ ಕಳ್ತನ ಮಾಡೋ ಅಂತಾರ ಅಲ್ಲ ಸರ್, ಅವ್ರು ತುಂಬಾನೇ ಒಳ್ಳೆಯವರು. ಯಾರೋ ನಿಮಗೆ ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್. ಅವರು ಮನೆ ಬಿಟ್ಟು ಜಾಸ್ತಿ ಎಲ್ಲೂ ಹೋಗಲ್ಲ ಸರ್. ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ ಸರ್, ನಂಬಿ ಸರ್. ನೋಡಮ್ಮ, ಪೊಲೀಸ್ ಸ್ಟೇಷನಾಗೆ ಒಬ್ಬ ಕಳ್ಳ, ಅವನೇನೆ ನಿಮ್ಮನೆ ಅಡ್ರೆಸ್ಸೇ ಕೊಟ್ಬಿಟ್ಟು ಬಾಯ್ ಬಿಟ್ಟವನೆ, ಸರಿನಾ? ನಿಮಗೆ ಗ್ಯಾಂಗಲ್ಲಿ ಯಾರ್ಯಾರು ಅವರೇ ಹೇಳ್ರಿ ಅಂತ ಹೇಳಿದಕ್ಕೆ ನಮ್ಮ ಗ್ಯಾಂಗಲ್ಲಿ ಇಂತಿಂಥವ್ರು ಅವರೇ. ಆದರೆ ಮಹಾ ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅವಳೊಬ್ಳು ಗೊತ್ತಿಲ್ಲ ಏನು ವಿಚಾರನೂ. ಇನ್ನು ಅವ್ರ ಅಪ್ಪ ಅಮ್ಮಂಗೆ ಎಲ್ಲ ವಿಚಾರನೂ ಗೊತ್ತು ಅಂತ ಹೇಳ್ಬಿಟ್ಟು ಅವರೇನೇ ಬಾಯಿ ಬಿಟ್ಬಿಟ್ಟು ಎಲ್ಲ ಹೇಳವ್ರೆ. ನಿಮ್ಮ ಮನೆ ಅಡ್ರೆಸ್ಸು, ನಿಮ್ಮ ಹೆಸರುಗಳು ಎಲ್ಲ ಹೇಳಿದ್ಮೇಲೆ ಮತ್ತೆ ಆ ಕಳ್ಳನ ಹತ್ರನೇ ಸಾಕ್ಷಿ ಎಲ್ಲ ಐತೆ, ನೀವೇ ಪಾರ್ಟ್ನರು ಅಂತ ಹೇಳ್ಬಿಟ್ಟು ಈಗ ಸದ್ಯ ಬಂದ್ಬಿಟ್ಟು ಏನೇನು ಕಳ್ತನ ಮಾಡಿದ್ದೀರಾ, ಯಾರ್ಯಾರ ಮನೆ ಕಳ್ತನ ಮಾಡಿದ್ದೀರಾ ಅದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಎಲ್ಲ ಐಟಮು ರಿಟರ್ನ್ ಕೊಡೋ ತನಕನೂ ನಿಮ್ಮನ್ನು ಮಾತ್ರ ಪೊಲೀಸ್ ಸ್ಟೇಷನಿಂದ ವಾಪಸ್ ಕಳ್ಸೋ ಅಂತ ಮಾತೇ ಇಲ್ಲ, ಸರಿನಾ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ಏನಿದ್ರು ಪೊಲೀಸ್ ಸ್ಟೇಷನ್ಗೆ ಮಾತಾಡಬೇಕು. FIR ಇವತ್ತೇನೆ ಹಾಕ್ತೀನಿ. ನಿಮ್ಮಂಥ ಕಳ್ಳರುಗಳಿಂದನೇ ಎಷ್ಟೊಂದು ಜನ ಕನಸುಗಳು ಕಟ್ಕೊಂಡು ಕಷ್ಟಪಟ್ಟು ಕೂಡಿಕಿರೋ ದುಡ್ಡುಗಳಿಗೆ ಈಗ ಏನೋ ಫ್ರಿಡ್ಜು, ಒಂದು ಚಿಕ್ಕ TV ತಗೊಂಡಿರ್ತಾರೆ, ಅದನ್ನು ಕಳ್ತನ ಮಾಡ್ತಿದ್ದೀರಾ ಅಂದರೆ ನಡೀರಿ. ನಮ್ಮ ತಾಯಾಣೆಗೂ ನಾವು ಕದ್ಯೋರಲ್ಲ ಸಾ, ನಾವು ಕಳ್ರಲ್ಲ, ಭಾಳ ಒಳ್ಳೆ ಜನ. ಅಯ್ಯೋ, ಅಂತ ಕಳ್ರಾಗಿದ್ರೆ ನಾವು ಯಾಕೆ ಸಾ ಇಂಥ ಬಿದ್ದೋಗ ಮನೆಗಿರ್ತಾ ಇದ್ವಿ? ದೇವ್ರಾಣೆಗೂ ಕಳ್ಳ ಯಾರು ಅಂತ ಗೊತ್ತೇ ಇಲ್ಲ ಸಾ. ಅಮ್ಮ, ನಾನು ನಿಂಗೆ ಅವತ್ತೇ ಹೇಳ್ದೆ, ಅವ್ನು ನೋಡಿದ್ರೆ ಕಳ್ಳನ ಥರ ಕಾಣಿಸ್ತಾನೆ, ಬೇಡ 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 ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನು ಫ್ರಿಡ್ಜ್ ಆಸೆಗೆ ಏನೇನೋ ಮಾಡಿದ್ರೆ ನೀವು ಸೇರ್ಕೊಂಡು ಅಂತ ಒಳ್ಳೆ ಮಾವನ್ನೇನೆ ಬೈತ್ ಕಳಿಸಿ ಇವನ್ ಜೊತೆನೇ ಮದುವೆ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಕ್ಕೆ ನಿಮಗೆ ಸರಿಯಾಗೇನೆ ಆಗೈತೆ, ಸುಮ್ಮನೆ ಇರ್ರಿ. ಅಯ್ಯೋ ಮಗಳೇ, ತೆಪ್ಪಾಯ್ತು ಕಣ್ಲೆ, ಹೆಂಗನ ಮಾಡಿ ನೀನು ಯೋಟೊಂದು ಓದಿದ್ಯಲ್ವೇನೆ, ನಾವು ಹೆಂಗನ ಮಾಡಿ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಬಿಟ್ಟು ಬಾರೇ ಹೋಯ್ತೀವಿ ನಾವು. ನನ್ನ ಮಗುನ ಅಲ್ಲೇ ಚೊಟ್ಟಿ ಮಾಡ್ತೀನಿ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನೋ ತಪ್ಪು ಕೆಲಸ ಮಾಡ್ಬಿಟ್ಟೆ, ಹೆಂಗನ ಮಾಡ್ಬಿಟ್ಟು ಬಿಡಿಸ್ಕೊಂಬಂದ್ಬಿಡು. ಇನ್ನೂ ಸಣ್ಣಕ್ಕಿರೋ ಹುಡುಗನ ಹುಡುಕ್ಬಿಟ್ಟು ನಾನು ಮದುವೆ ಮಾಡ್ತೀನಿ. ಮನೆಯಾಳಿ, ಇನ್ನ ನಿಂಗೆ ದುರಾಸೆ ಕಿತ್ತೋದಾಸೆ ಬಿಟ್ಟಿಲ್ವೇನೆ ನೀನು? ಇನ್ನೂ ಚೆನ್ನಾಗಿರೋ ಹುಡುಗನ ಹುಡುಕ್ ಮದುವೆ ಮಾಡ್ತಾರಂತೆ. ನೀನು ಅವತ್ತೇ ನೋಡ ಮುರ್ದು ಕೂರ್ಸಿದ್ರೆ ಸೊರೋಗೋದು. ಇವತ್ತು ನೋಡು ಪೊಲೀಸ್ ಸ್ಟೇಷನ್ಗೆ ಹೋಗೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಅವ್ನು ಯಾರು ಗೊತ್ತೇನೆ ಅಂದರೆ ನನಗೆ ಸಣ್ಣ ಗೊತ್ತು ರೀ, ಹಂಗೆ ರೀ ಹಿಂಗೆ ರೀ ಅಂತ ಬಿಲ್ಡಪ್ ಕೊಟ್ಬಿಟ್ಟೆ. ಈಗ ನೋಡಿದ್ರೆ ಎಂಥ ಗತಿ ಬಂದ್ಬಿಡ್ತೆ ನಮಗೆ. ಆ ಕಳ್ಳನ ಮಗನಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಂಗೆ ಆಗ್ಬಿಡ್ತಲೆ. ಈ ಊರಾಗ ತಲೆ ಎತ್ಕೊಂಡು ತಿರ್ಗಾಕಾಯ್ತದೇನೆ. ಹೇಳು, ಈ ಪಂಚಾಯತಿ ಕಲಾಕುದ್ರು ಅಂತ ಹೇಳಿದ್ರೆ ನಮ್ಮನ್ನ ಊರಾಗ ಇರಿಸ್ಕೊಳಕಿಲ್ಲ, ವಾದ್ದೀಚೆ ಕಡೆಗೆ ಹಾಕ್ತಾರೆ. ಆವಾಗ ಮನಮಂತಕ್ಕೆ ಹೋಗ್ಬಿಟ್ಟು ಬಿಕ್ಸೆ ಎತ್ತನ್ ಬಾ ಹೋಗ್ಬಿಟ್ಟು. ಪೊಲೀಸಪ್ಪ, ನನ್ನ ಗಂಡನ ಒಬ್ಬನು ಕರ್ಕೊಂಡೋಗು, ನಾನು ಬರೋಕ್ಕಿಲ್ಲ. ನನಗೆ ಪೊಲೀಸ್ ಸ್ಟೇಷನಾಗ ಸೊಳ್ಳೆ ಪಳ್ಳೆ ಎಲ್ಲ ಶಾನೆ ಇರ್ತಾವಂತೆ, ಬರೋಕ್ಕಿಲ್ಲ. ನನ್ನ ಗಂಡನ ಕರ್ಕೊಂಡೋಗಿ ಇಕ್ಕಳಿ. ನಾನು ಅವರೇನೇ ಎಲ್ಲನೂ ಉತ್ತರ ಕೊಡ್ತಾರೆ, ಮಾಡಿದ್ರು ಮಾಡಿಲ್ದಿದ್ರು ಎಲ್ಲನೂ. ನಾನಂತೂ ಏನೂ ಮಾಡಿಲ್ಲ. ನಾನು ಬಿಟ್ಬಿಡಿ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವನೇ ಎಂಟ್ರಲ್ಲಿ ಇಷ್ಟುಗಳು ಮಧ್ಯೆ ಮರುವಾದ ಇರೋಕ್ಕಿಲ್ಲ. ಅದಕ್ಕೆ ನಾನು ಬರೋಕ್ಕಿಲ್ಲ. ಇವ್ರನ್ನೇ ಕರ್ಕೊಂಡೋಗ್ಬಿಟ್ಟು ಇರಿಸ್ಕೊಳ್ಳಿ ಒಂದೆರಡು ದಿನ, ನನಗೇನು ಬೇಜಾರಿಲ್ಲ. ಧರ್ಮಛತ್ರ ಇದು, ಧರ್ಮಛತ್ರದಾಗೆ ಬೇಕಾದ ಕರ್ಕೊಂಡು ಹೋಗ್ತೀನಿ, ಬ್ಯಾಡ್ದಾಗೆಲ್ಲ ಬಿಟ್ಟು ಹೋಗ್ತೀನಿ. ನೋಡ್ರಿ, ಬಡಿದಿದ್ದಂಗೆ ಇರೋದೇನೆ ನಿಮ್ ಪುಣ್ಯ ಅಂತ ಅನ್ಕೊಳ್ಳಿ. ಬಾಯಿ ಮುಚ್ಕೊಂಡು ಹತ್ರಿ ಜೀಪ್ನ. 1, 2, 3 ಅನ್ನೋಷ್ಟು ಬರ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಇಲ್ಲ ಸಾ, ಇಲ್ಲ ಹೊಡಿಬೇಡಿ ಸಾ, ಮೊದ್ಲೇನೆ ನೀ ಹುಷಾರಿಲ್ಲ ನಂಗೆ, ಆಮೇಲೆ ನಿನ್ನ ಹುಷಾರ್ ತೊಗೋಗ್ಬಿಡ್ತೀನಿ ಸಾ. ಆಯ್ತು ನಡೀರಿ ಸಾ, ಬರ್ತೀನಿ. ಈ ನಾನು ಎಂಡ್ರು ಮಾಡಿರೋ ತೆಪ್ಪಿಗೆ ನಾನು ಏನು ಸಾ ಮಾಡೋಕ್ಕಾಯ್ತದೆ, ಅನುಭವಿಸ್ಲೇಬೇಕಲ್ವ ಸಾ. ನಡೀರಿ ಸಾ, ಬರ್ತೀನಿ ನಡೀರಿ. ಬಾ ಇನ್ನೂನುವೆ. ಆಯ್ತು ಸಾ, ಆಯ್ತು ಬರ್ತೀನಿ. ಹೇಳು ಮಗಳೇ ಹುಷಾರಾಗಿ ಹೋಗ್ಬಿಡ್ಬಮ್ಮ. ಪಾಪ ಜೈಲಾಗ ನೀನು ಅಳಿಯನ್ ಇರ್ಬೋದೇನೋ, ಅವಳಿನ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಅಲ್ಲೇ ನೀನು ವಾಷಿಂಗ್ ಮಿಷಿನ್ ಫ್ರಿಡ್ಜು TV ಎಲ್ಲ ಧರಿಸ್ಕೊಂಡು ನೋಡ್ಕೊಂಡು ಖುಷಿಯಾಗಿರು, ಸರಿನಾ? ಅಯ್ಯೋ, ನಾನು ಇನ್ನೇನು ಮಾಡಲಿ, ಅತ್ತೆ ಮನೆಗೆ ಹೋಗಿ ಅಲ್ಲೇ 1-2 ದಿನ ಇರ್ತೀನಿ. ಮಗಳೇ ಮಾಡಿದ್ದಣ್ಣು ಮಾರಾಯ, ನೀನು ಮಾಡಿದ್ದನ್ನ ನೀನೇ ಅನ್ಭವಿಸ್ಬೇಕು. ಹೋಗಮ್ಮ, ನಿನ್ಗೋಸ್ಕರ ಅಳಿಯ ಕಾಯ್ತಾ ಇರ್ತಾನೆ ಕಣಮ್ಮ, ತುದ್ದಿಗಾಲ ನಿಂತ್ಕೊಂಡು ಅತ್ತೆ ಅಂತ ಹೇಳ್ಬಿಟ್ಟು. ಹೋಗು ಬೊಕ್ಕೆ ಎಲ್ಲ 4 ಬಿಡ್ಲಾ? ಅಯ್ಯೋ ಬಂದೆ ಸಾ, ಬಂದೆ. ನಿಮ್ಗೆ ಹಿಂಗೆ ಆಗ್ಬೇಕು, ಅತಿ ಆಸೆ ಗತಿಗೇಡು ಅನ್ನಂಗೆ ಸರಿಯಾಗೈತೆ ನಿಮ್ಗಂತೂ. ನಾನು ಏನು ಬಿಟ್ಟು ಬಿಲ್ಡಪ್ಗಳು, ಅಬ್ಬಬ್ಬಬ್ಬಬ್ಬಬ್ಬ. ಆ ವಾಷಿಂಗ್ ಮಿಷಿನ್ನು TV ಅಂತ ಹೇಳ್ಬಿಟ್ಟು ಆಗ್ಬೇಕಮ್ಮ ನಿಂಗೆ. 1-2 ದಿನ ಜೈಲಾಗಿರು, ಆಮೇಲೆ ಅತ್ತೆ ಮಾವ ಅಂತ ಹೇಳ್ಬಿಟ್ಟು ನೀವೇನೇ ಆ ಮನೆಗೆ ಬರ್ತೀರಾ. ನಾನಂತೂ ಆರಾಮಾಗಿ ಅತ್ತೆ ಮನೆಗೆ